ಉದ್ಯೋಗಾಕಾಂಕ್ಷಿಗಳು ಮಾತ್ರ ಅಲ್ಲ, ಇಲ್ಲಿ ತನಕ ನೀವು ನೋಡಿದ ಹಾಗೆ ವೈದ್ಯರು ಜೊತೆಗೆ ಗುತ್ತಿಗೆದಾರರು ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಅದರಲ್ಲೂ ಆರೋಗ್ಯ ಇಲಾಖೆಯಲ್ಲಿನ ವೇತನ ಹಾಗೆ ಮುಂಬಡ್ತಿ ಜೊತೆಗೆ ನೇಮಕಾತಿ ವಿಚಾರವಾಗಿ ಮುಷ್ಕರ ಮಾಡೋದಕ್ಕೆ ವೈದ್ಯರು ಸಜ್ಜಾಗಿದ್ದಾರೆ. ಇದರ ಜೊತೆಗೆ ಕೆಲ ಆಸ್ಪತ್ರೆಗಳಲ್ಲಿ ಔಷಧದ ಕೊರತೆ ಇದೆ ಅನ್ನುವಂಥ ಮಾತು ಕೂಡ ವಿಪಕ್ಷಗಳಿಗೆ ಬ್ರಹ್ಮಾಸ್ತ್ರವನ್ನೇ ಸಿಕ್ಕಂತ ರೀತಿಯಾಗಿ ಆಗ್ತಾ ಇದೆ. ಇನ್ನು ಗುತ್ತಿಗೆದಾರರು ಬಾಕಿ ಕೊಡಿ ಸ್ವಾಮಿ ಅಂತ ಸರ್ಕಾರದ ಬೆನ್ನು ಬಿದ್ದಿದ್ದಾರೆ. ಈ ಎರಡು ವರ್ಗದ ಪ್ರತಿಭಟನೆ ಏನೇನು ಬನ್ನಿ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ವೈದ್ಯೋ ನಾರಾಯಣೋ ಹರಿಹಿ ಅನ್ನೋ ಮಾತಿದೆ. ಈ ಮಾತಿನ ಅರ್ಥ ವೈದ್ಯನೇ ದೇವರು ಅಂತ. ಒಂದು ದಿನ ಆಸ್ಪತ್ರೆಗಳ ಬಾಗಿಲು ಮುಚ್ಚಿದ್ರೆ ಪರಿಸ್ಥಿತಿ ಹೇಗಾಗಲಿದೆ ಅನ್ನೋದನ್ನ ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯವಿಲ್ಲ. ಹೀಗಿದ್ದಾಗ ರಾಜ್ಯ ಸರ್ಕಾರದ ವಿರುದ್ಧ ಸರ್ಕಾರಿ ವೈದ್ಯರು ಸಮರವನ್ನೇ ಸಾರಿಬಿಟ್ಟಿದ್ದಾರೆ. ನೇಮಕಾತಿ, ವೇತನ, ಮುಂಬಡ್ತಿ ಸೇರಿದಂತೆ ಕೆಲ ಬೇಡಿಕೆಗಳನ್ನಿಟ್ಟು ಮುಷ್ಕರಕ್ಕೆ ತಯಾರಿ ನಡೆಸಿದ್ದಾರೆ. ಮುಂದಿನ ತಿಂಗಳು 11ರಿಂದ ಒಪಿಡಿ ಸೇವೆ ಬಂದ್. ಎರಡನೇ ಹಂತದಲ್ಲಿ ಆಸ್ಪತ್ರೆಗೆ ಗೈರಾಗಲಿರುವ ವೈದ್ಯರು. ರಾಜ್ಯ ಸರ್ಕಾರ ಈಗಾಗಲೇ ಅನೇಕ ಪ್ರತಿಭಟನೆಗಳ ಕಿಚ್ಚಿನ ಬಿಸಿ ಮುಟ್ಟಿಸಿಕೊಂಡಿದೆ. ಈ ಮಧ್ಯೆ ರಾಜ್ಯದಲ್ಲಿ 2 ಹಂತಗಳಲ್ಲಿ ಪ್ರತಿಭಟನೆ ನಡೆಸೋದಕ್ಕೆ ವೈದ್ಯರು ಪ್ಲಾನ್ ಮಾಡಿಕೊಂಡಿದ್ದಾರೆ. ತಮ್ಮ ಬೇಡಿಕೆ ಈಡೇರದಿದ್ರೆ ಮಾರ್ಚ್ 11ರಿಂದ 15ರವರೆಗೆ ಒಪಿಡಿ ಬಂದ್ಗೆ ಪ್ಲಾನ್ ಮಾಡಿದ್ದಾರೆ. ಇದಕ್ಕೂ ರೆಸ್ಪಾನ್ಸ್ ಸಿಗದಿದ್ರೆ 2ನೇ ಹಂತದಲ್ಲಿ ಆಸ್ಪತ್ರೆಗೆ ಗೈರಾಗುವ ವಾರ್ನಿಂಗ್ ಕೊಟ್ಟಿದ್ದಾರೆ. ಮಾರ್ಚ್ 16ರಿಂದ ಕರ್ತವ್ಯಕ್ಕೆ ಅನಿರ್ದಿಷ್ಟಾವಧಿ ಗೈರಾಗಿ ಜಿಲ್ಲಾಸ್ಪತ್ರೆ, ತಾಲೂಕಾಸ್ಪತ್ರೆ, ಸಮುದಾಯ ಆರೋಗ್ಯ ಕೇಂದ್ರ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಒಪಿಡಿ ಬಂದ್ಗೆ ನಿರ್ಧಾರ ಮಾಡಿದ್ದಾರೆ. ಅಂದು ತುರ್ತು ಸೇವೆಗಳನ್ನ ಮಾತ್ರ ನಿರ್ವಹಿಸಲಿದ್ದಾರೆ. ಹಾಗಾದ್ರೆ ವೈದ್ಯರ ಬೇಡಿಕೆಗಳೇನು ಅಂತ ತೋರಿಸ್ತೀವಿ ನೋಡಿ. ರಾಜ್ಯದ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಿಗೆ ಔಷಧ ಸರಬರಾಜಾಗಬೇಕು. ವೃಂದ ನೇಮಕಾತಿ ನಿಯಮ 3 ವರ್ಷಕ್ಕೊಮ್ಮೆ ತಿದ್ದುಪಡಿಯಾಗಬೇಕು. ಇಲಾಖೆಯ ಎಲ್ಲಾ ವೃಂದಗಳ ಜ್ಯೇಷ್ಠತಾ ಪಟ್ಟಿಯನ್ನ ಪ್ರಕಟಿಸಬೇಕು. 5 ವರ್ಷಗಳಿಂದ ತಡೆ ಹಿಡಿಯಲಾದ ಮುಂಬಡ್ತಿಯನ್ನ ನೀಡಬೇಕು. ಉನ್ನತ ವ್ಯಾಸಂಗ, ಸ್ನಾತಕೋತ್ತರ ವ್ಯಾಸಂಗಕ್ಕೆ ಅವಕಾಶ ಮಾಡಿಕೊಡಬೇಕು. 6,000 ನೌಕರರಿಗೆ ಪ್ರತಿ ತಿಂಗಳ ಮೊದಲ ವಾರದಲ್ಲಿ ವೇತನ ಭತ್ಯೆ ನೀಡಬೇಕು. ಖಾಲಿ ಇರುವ ವೈದ್ಯರು, ಅರೆ ವೈದ್ಯರ ಹುದ್ದೆಯನ್ನ ಭರ್ತಿ ಮಾಡಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ. ಹೀಗೆ ಸಾಲು ಸಾಲು ಬೇಡಿಕೆಗಳನ್ನಿಟ್ಟ ವೈದ್ಯರ ಸಂಘ ಸರ್ಕಾರ ಆದಷ್ಟು ಬೇಗ ಸಮಸ್ಯೆ ಪರಿಹರಿಸಲಿ ಅಂತಿದೆ. ಆದರೆ ಆರೋಗ್ಯ ಇಲಾಖೆಯ ಸಚಿವ ದಿನೇಶ್ ಗುಂಡೂರಾವ್ ಮಾತ್ರ ಸರ್ಕಾರಕ್ಕೆ ಬ್ಲಾಕ್ ಮೇಲ್ ಮಾಡಬೇಡಿ, ಆಸ್ಪತ್ರೆಗಳ ಸೂಕ್ಷ್ಮತೆ ಅರಿತುಕೊಳ್ಳಿ ಅಂತ ಮುಷ್ಕರಕ್ಕೆ ಸಜ್ಜಾದವರಿಗೆ ಸಲಹೆ ಕೊಡ್ತಿದ್ದಾರೆ. ಆದ್ರೆ ಈ ವಿಚಾರ ವಿಪಕ್ಷ ಬಿಜೆಪಿಗೆ ಅಸ್ತ್ರ ತಂದುಕೊಟ್ಟಂತಾಗಿದೆ. ಈ ಬಗ್ಗೆ ಮಾತನಾಡಿದ ವಿಜಯೇಂದ್ರ, ವೈದ್ಯರೇ ಬೀದಿಗಿಳಿಯುವಂತೆ ಮಾಡಿದ ಸರ್ಕಾರವಿದು ಅಂತ ವಾಗ್ದಾಳಿ ನಡೆಸಿದ್ದಾರೆ. ಮೊದಲ ಹಂತದಲ್ಲಿ ನಾವು 11/3 ರಿಂದ 15ರವರೆಗೆ ನಾವು ಒಪಿಡಿ ಸರ್ವಿಸಸ್ ನ ಬಂದ್ ಮಾಡ್ತೀವಿ. ಎರಡನೇ ಹಂತದಲ್ಲಿ 16/3/2026ರಿಂದ ನಮ್ಮ ಬೇಡಿಕೆ ಈಡೇರುವವರೆಗೆ ಆರೋಗ್ಯ ಇಲಾಖೆ ಎಲ್ಲ ವೈದ್ಯ ಅಧಿಕಾರಿ ನೌಕರರು ನಿರ್ದಿಷ್ಟಾವಧಿಗೆ ಗೈರಾದವರ ಮುಖಾಂತರ ನಾವು ಮುಷ್ಕರ ಕೈಗೊಳ್ಳಬೇಕಂತ ನಿರ್ಧಾರ ಮಾಡಿದೀವಿ. ಯಾರು ಕೂಡ ಸರ್ಕಾರಕ್ಕೆ ಅಥವಾ ಸಾರ್ವಜನಿಕರಿಗೆ ಬ್ಲಾಕ್ ಮೇಲ್ ಮಾಡುವಂಥದ್ದು ಕೂಡ ಮಾಡಬಾರ್ದು ಯಾರು ಕೂಡ. ಯಾಕಂದ್ರೆ ಇದು ಜನರ ಆರೋಗ್ಯದ ವಿಚಾರ, ಜನರಿಗೆ ಅಗತ್ಯ ಇರುವಂತ ಸೇವೆ, ಆಯ್ತಾ. ಆದ್ರೆ ಅದನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದಕ್ಕೆ ಏನಾದ್ರು ಅವ್ರು ಮಾಡಿದ್ರೆ ರಾಜ್ಯದ ಆರೋಗ್ಯ ಇಲಾಖೆಯ ಪರಿಸ್ಥಿತಿ, ಆಸ್ಪತ್ರೆ ಇರ್ತಕ್ಕಂಥ ಔಷಧಿ ಸಮಸ್ಯೆ ಇರ್ಬೋದು, 108 ಆಂಬ್ಯುಲೆನ್ಸ್ ಅಲ್ಲಿ ಯಾವ ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ, ಮತ್ತೊಂದು ಕಡೆ ವೈದ್ಯರು ಅವರು ಕೂಡ ಬೀದಿಗಿಳಿದು ಹೋರಾಟ ಮಾಡುವಂತ ಒಂದು ಪರಿಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ತಂದಿಟ್ಟಿರುವಂತದ್ದು. ಆಸ್ಪತ್ರೆಗಳಲ್ಲಿ ಔಷಧ ಕೊರತೆ ಸರ್ಕಾರವೇ ಕಾರಣ ಎಂದ ಬಿವೈವಿ. ಆರೋಗ್ಯ ಇಲಾಖೆಯ ಸರಣಿ ಸಮಸ್ಯೆ ಇಷ್ಟಕ್ಕೆ ನಿಂತಿಲ್ಲ. ಯಾದಗಿರಿಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಔಷಧಿಗಳ ಕೊರತೆ ಎದುರಾಗಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿ ಇಲ್ಲ ಅಂತ ಹೊರಗಿನ ಮೆಡಿಕಲ್ ಸ್ಟೋರ್ಗಳಲ್ಲಿ ತರುವಂತೆ ವೈದ್ಯರು ಹೇಳ್ತಿದ್ದಾರೆ. ಬಡ ರೋಗಿಗಳು ವಿಧಿ ಇಲ್ಲದೆ ಹೊರಗಡೆಯಿಂದ ಖರೀದಿ ಮಾಡ್ತಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳಂದ್ರೆ ಬಡವರ ಪಾಲಿಗೆ ಸಂಜೀವನಿ ಆಗಬೇಕು. ಇಲ್ಲಿಗೆ ಬರುವಂಥ ಜನರು ಹೊರಗಡೆಯಿಂದ ಅಂದರೆ ಇಲ್ಲಿ ನನ್ನ ಎಡಭಾಗದಲ್ಲಿ ಮೆಡಿಕಲ್ ಸ್ಟೋರ್ಗಳಿದ್ದಾವೆ ಸುಮಾರು. ಅಂದರೆ ಈ ಒಂದು 5ರಿಂದ 6 ಮೆಡಿಕಲ್ ಸ್ಟೋರ್ಗಳು ಇಲ್ಲಿರುವಂಥ ರೋಗಿಗಳಿಗೆ ಔಷಧಿಯನ್ನು ವಿತರಣೆ ಮಾಡ್ತಾರೆ. ಅಂದರೆ ದುಡ್ಡು ಪಡೆದು ಏನು ಔಷಧಿಯನ್ನು ವಿತರಣೆ ಮಾಡುವಂಥ ಕೆಲಸ ಕೂಡ ಈಗ ಇಲ್ಲಿ ಆಗ್ತಾ ಇರುವಂಥದ್ದು. ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದಿವ್ರಿ, ಮಗುಗೆ ತೋರಿಸಿದ್ವಿ, ಬರೆದು ಕೊಟ್ಟಿದ್ದಾರೆ. ಹೊರಗಡೆ ತೊಗೊಂಬನ್ನಿ, ಇವು ಇಲ್ಲ ಅಂತ ಹೇಳಿದ್ರು, ಹೊರಗಡೆ ತೊಗೊಂಬಂದಿವಿ. 204 ರೂಪಾಯಿ. ಮತ್ತೇನು ಮಾಡ್ತಾರೆ, ನೀವು ಇಲ್ರಿ ಮಕ್ಳಿಗೋಸ್ಕರ ತರಬೇಕಾಗ್ತದಲ್ರಿ, ಮಕ್ಳು ಮುಖ ನೋಡಬೇಕು, ನಮ್ಮದು ನೋಡ್ಕೊಂಡ್ರೆ ಹಂಗಾಗುತ್ತೆ. ಈ ಬೆಳವಣಿಗೆ ಇತ್ತೀಚೆಗೆ ಕೆಲ ಆಸ್ಪತ್ರೆಗಳಲ್ಲಿ ಪುನರಾವರ್ತನೆಯಾಗಿತ್ತು.
ಈ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಗಂಭೀರ ಪ್ರಶ್ನೆ ಎತ್ತಿದ್ದಾರೆ. ಮಂಗಳೂರಿನ ಮೂಲದ ವ್ಯಕ್ತಿಗೆ ಮಾತ್ರ ಔಷಧ ಗುತ್ತಿಗೆ ಸಿಗ್ತಿದೆ, ಕೃತಕ ಔಷಧ ಕೊರತೆ ಎದುರಾಗಿದೆ ಅಂತ ಆರೋಪಿಸಿದ್ದಾರೆ. ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಸರ್ಕಾರಿ ಮೆಡಿಕಲ್ ಕಾಲೇಜುಗಳಲ್ಲಿ ಔಷಧಿ ಕೊರತೆ ಉಂಟಾಗೋದಕ್ಕೆ ಯಾರು ಕಾರಣ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರವೇ ಕಾರಣ. ಮಂಗಳೂರು ಮೂಲದ ಒಬ್ಬ ಖಾಸಗಿ ವ್ಯಕ್ತಿ ರಾಜ್ಯದ ಔಷಧಿ ಖರೀದಿ ವ್ಯವಸ್ಥೆಯನ್ನ ನಿಯಂತ್ರಣದಲ್ಲಿಡ್ಕೊಂಡು ಎಲ್ಲ ಔಷಧಿಯ ಟೆಂಡರ್ಗಳು ಈತ ಒಬ್ಬನೇ ಖಾಸಗಿ ವ್ಯಕ್ತಿಗೆ ಸಿಗುವಂತೆ ಯಾಕೆ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ, ಅನಿವಾರ್ಯತೆ ನಿರ್ಮಾಣ ಆಗ್ತಾ ಇದೆ. ಮಂಗಳೂರು ಮೂಲದ ಈ ಖಾಸಗಿ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ವಾಪ್ಕಾನ್ ಅಂತೇಳಿ. ಆದ್ರೆ ಸಿಎಂ ಸಿದ್ದರಾಮಯ್ಯ ಔಷಧಗಳ ಕೊರತೆ ಇದೆ ಅನ್ನೋ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳ ಕೊರತೆಯಿಂದ ರೋಗಿಗಳು ಇಲ್ಲ ಕೊರತೆ, ಔಷಧಿಗಳ ಕೊರತೆ ಇಲ್ಲ. ಬಜೆಟ್ ಮಂಡನೆ ದಿನವೇ ಗುತ್ತಿಗೆದಾರರ ಹೋರಾಟ. ಇನ್ನು ಮುಂದಿನ ತಿಂಗಳು ಅಂದ್ರೆ 6ರಂದು ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡಿಸಲಿದ್ದಾರೆ. ಆ ದಿನವೇ ಗುತ್ತಿಗೆದಾರರು ಕೂಡ ಪ್ರತಿಭಟನೆ ನಡೆಸಲಿದ್ದಾರೆ. ರಾಜ್ಯ ಸರ್ಕಾರ ಗುತ್ತಿಗೆದಾರರಿಗೆ ನೀಡಬೇಕಿರೋ 37,000 ಕೋಟಿ ಬಾಕಿ ಕೊಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. 31 ಜಿಲ್ಲೆಗೆ ಪ್ರವಾಸ ಮಾಡಿ 6ನೇ ತಾರೀಕು ಫ್ರೀಡಂ ಪಾರ್ಕ್ ಬೆಂಗಳೂರಲ್ಲಿ ನಾವು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಅದು ಸುಮಾರು ಅವತ್ತು ಒಂದು 25,000ದಿಂದ 30,000 ಜನ ಸೇರುವಂತ ಒಂದು ಕೆಲಸ ಆಗ್ತಾ ಇದೆ. ರಾಜ್ಯ ಸರ್ಕಾರ ಬಜೆಟ್ ಅಧಿವೇಶನಕ್ಕೆ ಸಜ್ಜಾಗ್ತಿದೆ. ಇಂಥ ಹೊತ್ತಲ್ಲೇ ಸಾಲು ಪ್ರತಿಭಟನೆಗಳು ಜರುಗಲಿವೆ. ವೈದ್ಯರ ಮುಷ್ಕರದ ಚಿಂತನೆ ಮಾಡ್ತಿರೋದು ಜನರನ್ನ ಆತಂಕಕ್ಕೆ ದೂಡಿದೆ. ಸಾಲು ಮುಷ್ಕರಗಳನ್ನ ರಾಜ್ಯ ಸರ್ಕಾರ ಹೇಗೆ ನಿಭಾಯಿಸಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಶಿವರಾಜ್ ಕುಮಾರ್ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.